ನವಗ್ರಹಗಳನ್ನು ಏಕೆ ಸುತ್ತಬೇಕು? ನವಗ್ರಹ ಪ್ರದಕ್ಷಿಣೆಯ ಮಹತ್ವ. ನಮಸ್ಕಾರ ಸ್ನೇಹಿತರೆ, ನಾವು ದೇವಸ್ಥಾನಕ್ಕೆ ಹೋದಾಗ ದೇವರ ದರ್ಶನದ ನಂತರ ನವಗ್ರಹಗಳ ಸುತ್ತ ಪ್ರದಕ್ಷಿಣೆ ಹಾಕುವುದನ್ನು ನೋಡಿರುತ್ತೇವೆ. ಕೆಲವರು 3 ಬಾರಿ, ಕೆಲವರು 9 ಬಾರಿ, ಮತ್ತೆ ಕೆಲವರು 11 ಬಾರಿ ಸುತ್ತುತ್ತಾರೆ. ಆದರೆ ಒಂದು ಪ್ರಶ್ನೆ, ನವಗ್ರಹಗಳನ್ನು ಏಕೆ ಸುತ್ತಬೇಕು? ಸುತ್ತಿದರೆ ಏನು ಲಾಭ? ಸುತ್ತದೇ ಇದ್ದರೆ ಏನಾದರೂ ದೋಷ ಆಗುತ್ತದೆಯೇ? ನವಗ್ರಹಗಳ ಶಕ್ತಿ ನಿಜವಾಗಿಯೂ ನಮ್ಮ ಜೀವನದ ಮೇಲೆ ಪರಿಣಾಮ ಬೀರುತ್ತದೆಯೇ? ಈ ಪ್ರಶ್ನೆಗಳಿಗೆ ಉತ್ತರವನ್ನು ಇಂದು ನಾವು ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ವಿಡಿಯೋವನ್ನು ಕೊನೆಯವರೆಗೂ ನೋಡಿ, ಏಕೆಂದರೆ ಕೊನೆಯಲ್ಲಿ ನವಗ್ರಹ ಪ್ರದಕ್ಷಿಣೆ ಮಾಡುವ ಸರಿಯಾದ ವಿಧಾನವನ್ನು ತಿಳಿಸುತ್ತೇನೆ. ನವಗ್ರಹಗಳು ಎಂದರೇನು? ಹಿಂದೂ ಧರ್ಮದಲ್ಲಿ ನವಗ್ರಹಗಳಿಗೆ ವಿಶೇಷ ಸ್ಥಾನಮಾನವಿದೆ. ನವಗ್ರಹಗಳು ಎಂದರೆ 9: ಸೂರ್ಯ, ಚಂದ್ರ, ಮಂಗಳ, ಬುಧ, ಗುರು, ಶುಕ್ರ, ಶನಿ, ರಾಹು, ಕೇತು. ಈ 9 ಗ್ರಹಗಳು ಮಾನವನ ಜೀವನದ ಮೇಲೆ ಪ್ರಭಾವ ಬೀರುತ್ತವೆ ಎಂದು ಜ್ಯೋತಿಷ್ಯ ಶಾಸ್ತ್ರ ಹೇಳುತ್ತದೆ. ನಮ್ಮ ಆರೋಗ್ಯ, ಉದ್ಯೋಗ, ಶಿಕ್ಷಣ, ಮದುವೆ, ಸಂತಾನ, ಹಣಕಾಸು ಮತ್ತು ಮನಃಶಾಂತಿ ಇವುಗಳ ಮೇಲೆ ಗ್ರಹಗಳ ಪ್ರಭಾವವಿದೆ ಎಂದು ನಂಬಲಾಗಿದೆ. ಆದ್ದರಿಂದಲೇ ದೇವಾಲಯಗಳಲ್ಲಿ ನವಗ್ರಹಗಳಿಗೆ ಪ್ರತ್ಯೇಕ ಸ್ಥಾನ ನೀಡಲಾಗಿದೆ. ನವಗ್ರಹಗಳನ್ನು ಏಕೆ ಸುತ್ತಬೇಕು? ಪ್ರದಕ್ಷಿಣೆ ಎಂದರೆ ಭಕ್ತಿ, ಗೌರವ ಮತ್ತು ಸಮರ್ಪಣೆಯ ಸಂಕೇತ. ನವಗ್ರಹಗಳನ್ನು ಸುತ್ತುವುದರಿಂದ ನಮ್ಮ ಜೀವನದಲ್ಲಿರುವ ಗ್ರಹದೋಷಗಳು ಕಡಿಮೆಯಾಗುತ್ತವೆ ಎಂಬ ನಂಬಿಕೆಯಿದೆ. ಪ್ರದಕ್ಷಿಣೆ ಮಾಡುವಾಗ ನಾವು ನಮ್ಮ ಅಹಂಕಾರವನ್ನು ಬಿಟ್ಟು ದೇವರಿಗೆ ಶರಣಾಗುತ್ತೇವೆ. ನವಗ್ರಹಗಳ ಸುತ್ತ ನಡೆಯುವಾಗ ಮನಸ್ಸು ಏಕಾಗ್ರವಾಗುತ್ತದೆ. ಇದರಿಂದ ಸಕಾರಾತ್ಮಕ ಶಕ್ತಿ ಹೆಚ್ಚಾಗುತ್ತದೆ. ನಮ್ಮ ಜೀವನದಲ್ಲಿ ಎದುರಾಗುವ ಅನೇಕ ಅಡೆತಡೆಗಳು ದೂರವಾಗುತ್ತವೆ ಎಂದು ಪುರಾಣಗಳಲ್ಲಿ ಉಲ್ಲೇಖಿಸಲಾಗಿದೆ. ನವಗ್ರಹ ಪ್ರದಕ್ಷಿಣೆಯಿಂದ ಸಿಗುವ ಲಾಭಗಳು: ಮೊದಲನೇದಾಗಿ ಮನಃಶಾಂತಿ ದೊರೆಯುತ್ತದೆ. ಪ್ರದಕ್ಷಿಣೆ ಮಾಡುವಾಗ ಮನಸ್ಸು ಶಾಂತವಾಗಿರುತ್ತದೆ. ಎರಡನೇದಾಗಿ ಗ್ರಹದೋಷ ಶಮನವಾಗುತ್ತದೆ. ಶನಿದೋಷ, ರಾಹುಕೇತು ದೋಷ ಮುಂತಾದವುಗಳ ಪ್ರಭಾವ ಕಡಿಮೆಯಾಗುತ್ತದೆ ಎಂಬ ನಂಬಿಕೆಯಿದೆ. ಮೂರನೇದಾಗಿ ಆರೋಗ್ಯ ಸುಧಾರಿಸುತ್ತದೆ. ಸಕಾರಾತ್ಮಕ ಚಿಂತನೆ ಆರೋಗ್ಯದ ಮೇಲೆ ಒಳ್ಳೆಯ ಪರಿಣಾಮ ಬೀರುತ್ತದೆ. ನಾಲ್ಕನೇದಾಗಿ ಉದ್ಯೋಗ ಮತ್ತು ವ್ಯವಹಾರದಲ್ಲಿ ಪ್ರಗತಿ, ಅಡೆತಡೆಗಳು ಕಡಿಮೆಯಾಗುತ್ತವೆ ಎಂದು ಹಲವರು ನಂಬುತ್ತಾರೆ. ಐದನೇದಾಗಿ ಕುಟುಂಬದಲ್ಲಿ ನೆಮ್ಮದಿ, ಜಗಳ, ಕಲಹ ಕಡಿಮೆಯಾಗಿ ಶಾಂತಿ ನೆಲೆಸುತ್ತದೆ. ಆರನೇದಾಗಿ ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ. ಭಕ್ತಿ ಮತ್ತು ನಂಬಿಕೆ ಜೀವನದ ಧೈರ್ಯ ತುಂಬುತ್ತದೆ. ಶನಿಗ್ರಹದ ವಿಶೇಷತೆ: ಬಹಳಷ್ಟು ಜನರು ಶನಿದೇವರನ್ನು ಭಯಪಡುತ್ತಾರೆ. ಆದರೆ ಶನಿದೇವರು ಶಿಕ್ಷೆ ನೀಡುವವರಲ್ಲ, ಕರ್ಮಕ್ಕೆ ತಕ್ಕ ಫಲ ನೀಡುವ ನ್ಯಾಯದೇವರು. ನವಗ್ರಹ ಪ್ರದಕ್ಷಿಣೆ ಮಾಡುವುದರಿಂದ ಶನಿದೇವರ ಕೃಪೆ ದೊರೆಯುತ್ತದೆ ಎಂಬ ನಂಬಿಕೆಯಿದೆ. ರಾಹು ಮತ್ತು ಕೇತು ದೋಷ ಕಡಿಮೆಯಾಗುತ್ತದೆಯೇ? ರಾಹು ಮತ್ತು ಕೇತುಗಳನ್ನು ಛಾಯಾಗ್ರಹಗಳು ಎಂದು ಕರೆಯಲಾಗುತ್ತದೆ. ಜ್ಯೋತಿಷ್ಯದಲ್ಲಿ ಇವುಗಳಿಗೆ ಮಹತ್ವ ಸ್ಥಾನವಿದೆ. ಭಕ್ತಿಯಿಂದ ನವಗ್ರಹ ಪೂಜೆ ಮತ್ತು ಪ್ರದಕ್ಷಿಣೆ ಮಾಡಿದರೆ ಮಾನಸಿಕ ಆತಂಕ ಕಡಿಮೆಯಾಗುತ್ತದೆ ಎಂದು ನಂಬಲಾಗುತ್ತದೆ.
ನವಗ್ರಹ ಪ್ರದಕ್ಷಿಣೆ ಮಾಡುವ ಸರಿಯಾದ ವಿಧಾನ. ಮೊದಲು ಮುಖ್ಯ ದೇವರ ದರ್ಶನವನ್ನು ಮಾಡಬೇಕು. ನಂತರ ನವಗ್ರಹಗಳ ಬಳಿ ಹೋಗಬೇಕು. ಕೈ ಮುಗಿದು ಪ್ರಾರ್ಥನೆ ಮಾಡಬೇಕು. ಪ್ರದಕ್ಷಿಣೆ ಮಾಡುವಾಗ ದೇವರ ನಾಮಸ್ಮರಣೆ ಮಾಡಬೇಕು. ಸಾಮಾನ್ಯವಾಗಿ 3, 9 ಅಥವಾ 11 ಬಾರಿ ಪ್ರದಕ್ಷಿಣೆ ಮಾಡುತ್ತಾರೆ. ಭಕ್ತಿ ಮತ್ತು ಶ್ರದ್ಧೆ ಮುಖ್ಯ. ಪ್ರದಕ್ಷಿಣೆ ಮಾಡುವಾಗ ತಪ್ಪಿಸಬೇಕಾದ ವಿಷಯಗಳು: ನಗುತ್ತಾ, ಮಾತನಾಡುತ್ತಾ, ಹರಟೆ ಹೊಡೆಯುತ್ತಾ ಸುತ್ತಬೇಡಿ. ಎರಡನೇದಾಗಿ, ಮೊಬೈಲ್ ಬಳಸಬೇಡಿ. ಮೂರನೇದಾಗಿ, ಕೋಪ ಅಥವಾ ಅಹಂಕಾರದಿಂದ ಹೋಗಬೇಡಿ. ನಾಲ್ಕನೇದಾಗಿ, ಇತರರಿಗೆ ಸುತ್ತುವಾಗ ತೊಂದರೆ ಕೊಡಬೇಡಿ. ಸ್ನೇಹಿತರೆ, ನವಗ್ರಹ ಪ್ರದಕ್ಷಿಣೆ ಕೇವಲ ಒಂದು ಆಚರಣೆಯಲ್ಲ, ಅದು ಭಕ್ತಿ, ನಂಬಿಕೆ ಮತ್ತು ಸಕಾರಾತ್ಮಕ ಚಿಂತನೆಯ ಸಂಕೇತವಾಗಿದೆ. ನಮ್ಮ ಜೀವನವನ್ನು ಉತ್ತಮ ದಾರಿಯಲ್ಲಿ ನಡೆಸಲು ದೇವರ ಆಶೀರ್ವಾದ ಪಡೆಯುವ ಒಂದು ಮಾರ್ಗವಾಗಿದೆ. ಭಕ್ತಿಯಿಂದ ಪ್ರಾರ್ಥನೆ ಮಾಡಿ, ಎಂದಿಗೂ ವ್ಯರ್ಥವಾಗುವುದಿಲ್ಲ. ನೀವು ಕೂಡ ದೇವಸ್ಥಾನಕ್ಕೆ ಹೋದಾಗ ಭಕ್ತಿಯಿಂದ ನವಗ್ರಹ ಪ್ರದಕ್ಷಿಣೆ ಮಾಡಿ. ದೇವರ ಕೃಪೆ ನಿಮ್ಮ ಮತ್ತು ನಿಮ್ಮ ಕುಟುಂಬದ ಮೇಲೆ ಸದಾ ಇರಲಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಶಿವಲೋಕ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ದಯವಿಟ್ಟು ಮರಿಬೇಡಿ. ಓಂ ನವಗ್ರಹ ದೇವತಾಭ್ಯೋ ನಮಃ.